ನಾಡಿಗೆ ನೀರು ಹರಿಸಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀರು ಎಷ್ಟಿದೆ ಅನ್ನುವಂತ ವಾಸ್ತವವನ್ನ ತಿಳ್ಕೋಬೇಕು. ಆ ವಾಸ್ತವವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈಗ ಮಾಡೋಣ. ಮೊದಲನೇದಾಗಿ KRS ಕೃಷ್ಣರಾಜಸಾಗರ ಅಂದ್ರೆ ಇಲ್ಲೆಲ್ಲ ಎಷ್ಟು ನೀರಿದೆ ಸಂಗ್ರಹ, ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು, ಈಗ ಹರಿಸಬೇಕಾಗಿರೋದು ಎಷ್ಟು, ಡೆಡ್ ಸ್ಟೋರೇಜ್ ಎಷ್ಟು, ಕುಡಿಯೋದಕ್ಕೆ ನೀರಿಗೆ ಎಷ್ಟು ಬೇಕಾಗುತ್ತೆ, ಈ ಎಲ್ಲಾ ವಿಚಾರಗಳ ಸಂಪೂರ್ಣ ವರದಿಯನ್ನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೃಷ್ಣರಾಜಸಾಗರ ಇದರ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ 49.452 TMC. ಪ್ರಸ್ತುತ ನೀರಿನ ಸಂಗ್ರಹ ಅಲ್ಲಿ ಎಷ್ಟಿದೆ ಅಂತಂದ್ರೆ ವೀಕ್ಷಕರೇ 17 TMC ನೀರಿದೆ. 17 TMC ಮಾತ್ರ ಇರೋದು ನೀರಲ್ಲಿ. ಸೊ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 6 TMC ನೀರು. ಹಂಗಿದ್ರೆ ಬಳಸೋದಕ್ಕೆ ಸಿಗೋದೆಷ್ಟು ನಮಗೆ 12 TMC ನೀರು ಸಿಗುತ್ತೆ ರಾಜ್ಯಕ್ಕೆ ಇಲ್ಲಿ KRS ಅಲ್ಲಿ. ಅದರಲ್ಲಿ ಮೈಸೂರು, ಮಂಡ್ಯ, ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು. ಮೈಸೂರು, ಮಂಡ್ಯಗೆ ಪ್ರತಿನಿತ್ಯ 150 ಕ್ಯೂಸೆಕ್ ನೀರು ಹೋಗುತ್ತೆ ಇಲ್ಲಿಂದ. ಬೆಂಗಳೂರಿಗೆ ಪ್ರತಿನಿತ್ಯ 650 ಕ್ಯೂಸೆಕ್ ನೀರು ರವಾನೆ ಆಗುತ್ತೆ. ಇದು ಸದ್ಯಕ್ಕೆ KRS ಡ್ಯಾಮ್ನ ಪರಿಸ್ಥಿತಿ ಚಿತ್ರಣ. ಇನ್ನ ನೆಕ್ಸ್ಟ್ ಕಬಿನಿ ಜಲಾಶಯ. ಕಬಿನಿ ಜಲಾಶಯದಲ್ಲಿ ಹೆಂಗಿದೆ ಪರಿಸ್ಥಿತಿ? ಕಬಿನಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ ವೀಕ್ಷಕರೇ 19.52 TMC, 19.5 TMC ಸ್ಟೋರೇಜ್ ಕೆಪಾಸಿಟಿಯಲ್ಲಿ. ಈಗ ಸದ್ಯಕ್ಕೆ ನೀರಿನ ಸಂಗ್ರಹ ಎಷ್ಟಿದೆ ಅಂತಂದ್ರೆ 14.42 TMC ನೀರಿದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 5 TMC. ಅಲ್ಲಿಗೆ ನಮಗೆ ಬಳಸೋದಕ್ಕೆ ಸಿಗೋದೆಷ್ಟು 9 TMC ನೀರು ಮಾತ್ರ. ಇದರಲ್ಲಿ ಬೆಂಗಳೂರು, ಮೈಸೂರಿಗೆ ಕುಡಿಯೋ ನೀರು ಹೋಗಬೇಕು. ಮೈಸೂರಿಗೆ ಕುಡಿಯೋದಕ್ಕೆ ನಿತ್ಯ ಇಲ್ಲಿಂದ 200 ಕ್ಯೂಸೆಕ್ ನೀರು ಹೋಗುತ್ತೆ. ಬೆಂಗಳೂರಿಗೆ ಕುಡಿಯೋದಕ್ಕೆ 400 ಕ್ಯೂಸೆಕ್ ನೀರು ಹೋಗುತ್ತೆ. ಈಗ ಹಾರಂಗಿ ಜಲಾಶಯ. ಹಾರಂಗಿ ಜಲಾಶಯದಲ್ಲಿ ಹೆಂಗಿದೆ ಚಿತ್ರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಹಾರಂಗಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ 2859 ಅಡಿ, ಅಂದ್ರೆ 8.5 TMC ಆಗುತ್ತೆ. ಅದನ್ನ ನಾವು TMC ಅಲ್ಲಿ ಕನ್ವರ್ಟ್ ಮಾಡಿದಾಗ ಇಲ್ಲಿ ಒಳಹರಿವು 1603 ಕ್ಯೂಸೆಕ್ ಇನ್ಫ್ಲೋ. ಔಟ್ಫ್ಲೋ ಹೊರಹರಿವು ಎಷ್ಟಿದೆ ಅಂತಂದ್ರೆ 1687 ಕ್ಯೂಸೆಕ್. ಸದ್ಯ ಇಲ್ಲಿ 8.5 TMC ನೀರಿದೆ, ಅಂದ್ರೆ ಭರ್ತಿಯಾಗಿ ತುಂಬಿದೆ. ಇದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 1 TMC. ಇಲ್ಲಿಂದ ಸೋಮವಾರಪೇಟೆಗೆ ನಿತ್ಯ 50 ಕ್ಯೂಸೆಕ್ ನೀರು ಹೋಗುತ್ತೆ. ಮೈಸೂರಿಗೆ ಕುಡಿಯೋದಕ್ಕೆ ನಿತ್ಯ 100 ಕ್ಯೂಸೆಕ್ ನೀರು ಇಲ್ಲಿಂದ ಹೋಗುತ್ತೆ. ಹಾಸನಾಗೂ ಕೂಡ ನಿತ್ಯ ಕುಡಿಯೋದಕ್ಕೆ ಇಲ್ಲಿಂದಲೇ 100 ಕ್ಯೂಸೆಕ್ ನೀರು ಹೋಗುತ್ತೆ. ನೋಡಿ ಈ ಡ್ಯಾಮ್ಗಳನ್ನ ಎಷ್ಟು ಜಿಲ್ಲೆಯ ಜನರು ನಂಬಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಇನ್ನ ಲಾಸ್ಟ್ಲಿ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ. ಪ್ರಸ್ತುತ ನೀರಿನ ಸಂಗ್ರಹ 23 TMC ಇದೆ. ಇದರಲ್ಲಿ ಡೆಡ್ ಸ್ಟೋರೇಜ್ 5 TMC ನೀರು. ಬಳಕೆಗೆ ಸಿಗುವಂತ ನೀರು 18 TMC. ಹಾಸನಾಗೆ ನಿತ್ಯ ಇಲ್ಲಿಂದ ಕುಡಿಯೋದಕ್ಕೆ 1500 ಕ್ಯೂಸೆಕ್ ನೀರು ಹೋಗೋದು. ಈ ರೀತಿ ಹಾರಂಗಿ, ಹೇಮಾವತಿ, KRS, ಕಬಿನಿ ಇಲ್ಲಿ ಟೋಟಲ್ ಸಂಗ್ರಹ ಎಷ್ಟಿದೆ, ಬಳಕೆಗೆ ಸಿಗೋದಕ್ಕೆ ಎಷ್ಟು ಅನ್ನುವಂತಹ ಪರಿಸ್ಥಿತಿ ಯಾಕೆ ಹೇಳಿದ್ವಿ ಅಂತಂದ್ರೆ ಈಗ ತಮಿಳುನಾಡು 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅನ್ನುವಂತ ಮಾತೇನಿದೆ CWRC ಅವ್ರದ್ದು. ವಾಸ್ತವ ಚಿತ್ರಣ ಈ ರೀತಿ ಇದೆ. ಕುಡಿಯೋದಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿಯೇ ಜಲಕ್ಷಾಮ ಆಗುತ್ತೆ ಅನ್ನುವಂತ ಆತಂಕ ವ್ಯಕ್ತವಾಗ್ತಾ ಇದೆ. ನೆಕ್ಸ್ಟ್